ಈ ಲೆಕ್ಕ ಮಾಡ್ರಪ್ಪ. 8ನೇ ಪ್ರಶ್ನೆ ಅದ. 2,000 ರೂಪಾಯಿಗಳಿಗೆ 5% ಬಡ್ಡಿ ಅಂದ್ರೆ ಎಷ್ಟು ವರ್ಷಕ್ಕೆ 1,000 ರೂಪಾಯಿ ಬಡ್ಡಿ ಆಗ್ಬೋದು? 1,000 ರೂಪಾಯಿ ಬಡ್ಡಿ ಬರಬೇಕಾದ್ರೆ 2,000 ರೂಪಾಯಿಗಳನ್ನು ಎಷ್ಟು ವರ್ಷ ನೀವು ಬ್ಯಾಂಕ್ನಾಗ ಇರಬೇಕು ಅನ್ನೋದು ಕಂಡುಹಿಡಿದೇ ಅವಧಿ. ಎಲ್ಲರೂ ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. ನಾ ಹೇಳಾಗ ನೀವು ಬೋರ್ಡ್ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 2,000 ರೂಪಾಯಿಗೆ ಅಸಲು ಯಾವುದು? ಬಡ್ಡಿಗಿಂತಲೂ ದೊಡ್ಡದಿದ್ದದಕ್ಕೆ ಅಸಲು ಅನ್ಬೇಕು. ಅದನ್ನು ತಿಳ್ಕೊಬೇಕು. ಯಾವ್ದು ಅಸಲು ಅನ್ನೋದು ಬಡ್ಡಿಗಿಂತಲೂ ದೊಡ್ಡದಿರುವುದಕ್ಕೆ ನಾವು ಏನು ಅನ್ಬೇಕು? ಅಸಲು ಅನ್ಬೇಕು. ಇದು ನೋಡಿ 2,000 ರೂಪಾಯಿ ಅಸಲು. ಬಡ್ಡಿಗಿಂತಲೂ ದೊಡ್ಡದಿದ್ದದ ಅಸಲು. ಇದು ಬಡ್ಡಿ. ಬಡ್ಡಿ ಬರೋಬರಿ 1,000 ರೂಪಾಯಿ. ಮುಂದೆ ಏನದ? ದರ ಬರೋಬರಿ 5%. ಕೇಳಿದ್ದೇನು? ಅವಧಿ ಬರೋಬರಿ ಎಷ್ಟು? ಅವಧಿ ಬರೋಬರಿ ಇದು ನೆನ್ಪಿಟ್ಕೊಂಡ್ರೆ, ಇದು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಇದು ನೆನ್ಪಿಟ್ಕೊಂಡ್ರೆ ಇದು ಕಾಯಮೇ. ಇದು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಇದು ಪರ್ಮನೆಂಟ್. ಇದು ಪ್ರತಿಯೊಂದಕ್ಕೂ ಸರಳ ಬಡ್ಡಿ ಒಂದು ಬಿಟ್ಟು ಬೆಕ್ಕದ ಸಂಗತಿ ಕೇಳಿ ಇದನ್ನೇ ಬರಿಬೇಕು ಮ್ಯಾಲಿದು. ಇದನ್ನ ನೆನ್ಪಿಟ್ಕೊಂಡು ನೀವು ಸುಧರ ವ್ಯಾಪಾರ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸರಳ ಬಡ್ಡಿ ಒಂದು ಬಿಟ್ಟು ಬೆಕ್ಕಾದ ಸಂಗತಿ ಕೇಳುವಲ್ಲ. ಯಾವುದೇ ಸಂಗತಿ ಕೇಳಿ ನೀವು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಇದು ಪರ್ಮನೆಂಟ್. ಈಗ ಅಸಲು ಗುಂಡ್ಲೆ ದರ. ಅವಧಿ ಅಸಲು ಅವಧಿ ದರ ಇಲ್ಲಿ ತಾಳು ಬರ್ತಾವ ಅಪೋಸಿಟ್. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 1,000. ಅಸಲು ಎಷ್ಟದ ನೋಡ್ರಿ? ಅಸಲು 2,000. ದರ ಎಷ್ಟದ? 5. 1 ಪೂಜೆ 2 3 1 2 3 5 ಒಂದಲೆ 5 20 2 ಒಂದಲೆ 2 10 ಬರೋಬ್ಬರಿ 10 ವರ್ಷ. ಆನ್ಸರ್ ಈಸ್ ಈಕ್ವಲ್ ಟು 10 ವರ್ಷ. ನೋಡಿ, ನೆನ್ಪಿಟ್ಕೋರಿ ಸರಿಯಾಗಿ. ನೀವು ಚಂದಂಗೆ ಇಟ್ಕೊಂಡು ನೆನಪಲೆ ಮಾಡಿದಿರಿ ಅಂತಂದ್ರೆ ಎಲ್ಲ ಲೆಕ್ಕಗಳು ಬಹಳ ಸರಳ ಬರ್ತಾವೆ. ಇನ್ನೊಂದು ನಿಮಗೆ ನಾ ತಿಳಿಸಿ ಹೇಳ್ತಾನು. ಯಾಕೆ ಹೇಳ್ತಾನ ಅಂತಂದ್ರೆ ನಿಮಗೆ ಇಲ್ಲೊಂದು ವಿಶೇಷ ಅದ ಈ ಗಣಿತದಾಗ. ನೋಡ, ಇಲ್ಲಿ 5,000 ಇರೋ ಬದಲಾಗಿ 10,000 ಬಂದಿತ್ತು ಅಂದ್ರೆ ಮತ್ತದು ಬೇರೆ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ಏನಾಗ್ಯದ, ನೀವು ಯಾವುದೇ ಒಂದು ಸಂಗತಿಯನ್ನು ಕಂಡು ಹಿಡಿಬೇಕಾದ್ರೆ 3 ಸಂಗತಿಗಳು ಬೇಕು. ಅಸಲ ಮತ್ತು ಬಡ್ಡಿ ದರ ಮತ್ತು ಬಡ್ಡಿ. ಇಲ್ಲಿ 3 ಕೊಟ್ಟಾನ ಅಂದ್ರೆ ನಿಮ್ಗೇನು ಬಂದ್ಬಿಡ್ತದ? ಯಾರು ಕೇಳಿದ ಸಂಗತಿ ಬರ್ತದ. ನಾವು ಯಾವ್ದು ಬೇಕಾದ್ರೆ ಕೇಳೋಲ್ರಕ್ಕ ಅವ್ರು ಬಂದುಬಿಡ್ತದ. ಅದನ್ನು ಸರಿಯಾಗಿ ತಿಳ್ಕೊಬೇಕಷ್ಟೇ. ಅವಧಿ ಬರೋಬರಿ 100 ಗುಂಡ್ಲೆ 1 ಬಡ್ಡಿ ಅಸಲು ಗುಂಡ್ಲೆ ದರ 10 ವರ್ಷ. ಆನ್ಸರ್ 10 ವರ್ಷ ಎಲ್ಲಿ ಅದ ನೋಡ್ರಿ? ಎ. ಉತ್ತರ ಸಂಖ್ಯೆ ಎ. ನೋಡಿ, ಇಷ್ಟೆಲ್ಲ ಲೆಕ್ಕಗಳನ್ನು ಇವತ್ತು ನೀವು ಮಾಡಿದಂಗಾತು. ಮುಂದಿನ ಗಣಿತಗಳು ನೋಡ್ರಿ.